ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಮಿತ್ತ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು. ಬೆಳಕಿನ ಹಬ್ಬ ದೀಪಾವಳಿಯು ನಿಮ್ಮ ಬಾಳಲ್ಲಿ ಶಾಂತಿ, ಸಮೃದ್ಧಿ, ಸಂತೋಷ ತರಲಿ. ಬನ್ನಿ, ದೀಪಾವಳಿ ಹಬ್ಬದ ಸಡಗರವನ್ನ ನಂದಿನಿ ಸಿಹಿ ಉತ್ಪನ್ನಗಳೊಂದಿಗೆ ಆಚರಿಸೋಣ. ಶುಭ ಕೋರುವವರು ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರುಗಳು, ವ್ಯವಸ್ಥಾಪಕ ನಿರ್ದೇಶಕರು, ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ. Don't forget to post your look. The fusion contest is heating up. Have you shared your entry yet? Style click post tag at Srinidhi Silks. Let the votes see your creative spark. Time is running out. Srinidhi Silks and Textiles. T. Sinapashetty Circle, Nehru Road, Shivamogga. Contact us 8845777200 or 08182272939. RSS ಹೆಸರು ಹೇಳೋಕ್ಕೂ ತಾಕತ್ತು ಬೇಕು. RSS ನಿಷೇಧ ಮಾಡ್ತೀವಿ ಅಂತ ಹೇಳೋಕ್ಕೆ ಬಹಳ ದೊಡ್ಡ ತಾಕತ್ತು ಮತ್ತು ಧೈರ್ಯ ಬೇಕು. ಏಕೆಂದರೆ RSS ಈಗ ಸಮಾಜದಲ್ಲಿ ವಿಲೀನವಾಗಿದೆ, ಸಂಘ ಸಮಾಜದಲ್ಲಿ ವಿಲೀನವಾಗಿದೆ. ಇದನ್ನು ಸಹಿಸದೆ ಅವರು ಏನೋ ಮಾಡಲು ಹೋಗುತ್ತಿದ್ದಾರೆ. ಇದು ಮಂಗನ ಕೈಲಿ ಮಾಣಿಕ್ಯ ಕೊಟ್ಟಂತಾಗಿದೆ ಎಂದು RSS ಚಟುವಟಿಕೆಗಳನ್ನು ನಿಷೇಧ ಮಾಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗ ನಗರ ಶಾಸಕ SN ಚನ್ನಬಸಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮಗಳ ಹೇಳಿಕೆ ನೀಡಿದ ಅವರು, ಸರ್ಕಾರಿ ಜಾಗಗಳಲ್ಲಿ ಸಂಘದ ಚಟುವಟಿಕೆ ನಡೆಸಬಾರದು ಎಂಬ ನಿಯಮ ಈಗಿನದ್ದಲ್ಲ, 2013ರ ಮೊದಲಿನಿಂದಲೂ ಇದೆ. ಸರ್ಕಾರ ಏನೋ ಮಾಡಲು ಹೋಗಿ ಏನೋ ಮಾಡಿಕೊಂಡಂತಿದೆ. ಸಂಘದ ಕಾರ್ಯವನ್ನು ಯಾರೂ ನಿಲ್ಲಿಸಲು ಆಗುವುದಿಲ್ಲ. ಸಂಘದ ಚಟುವಟಿಕೆಗಳನ್ನು ನಿರ್ಬಂಧಿಸುವ ನೆಪದಲ್ಲಿ ಸರ್ಕಾರಿ ಜಾಗಗಳನ್ನು ಗುರುತು ಮಾಡಿಕೊಂಡು ವಕ್ಫ್ಗೆ ಏನಾದರೂ ಸರ್ಕಾರ ಕೊಡುತ್ತದಾ ಎಂಬ ಅನುಮಾನ ನನಗೆ ಇದೆ ಎಂದು ಶಾಸಕ ಚನ್ನಬಸಪ್ಪ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚಾಟಿ ಬೀಸಿದರು. 1 ಗಂಟೆಗಳ ಕಾಲ ನಡೆಯುವ ಶಾಖೆಯಲ್ಲಿ ದೇಶಭಕ್ತಿಯನ್ನು ಹೇಳಿಕೊಡಲಾಗುತ್ತದೆ, ಆಟಗಳನ್ನು ಆಡಿಸಲಾಗುತ್ತದೆ. ಶಾಖೆಯನ್ನು ನಿರ್ಬಂಧಿಸುವ ಕೆಲಸ ಮಾಡುತ್ತಿರುವ ಸರ್ಕಾರದಿಂದ ಬೇರೆ ಏನನ್ನು ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ. ನಾಳೆ ನಾವು ಅಧಿಕಾರಕ್ಕೆ ಬರುತ್ತೇವೆ, ಏನು ಮಾಡಬೇಕೋ ಅದನ್ನೇ ಮಾಡುತ್ತೇವೆ ಎಂದು ಅವರು ಹೇಳಿದರು. ಹೆಸರೊಳಗೆ ತಾಕತ್ತು ಬೇಕ್ರಿ ಅಲ್ವಾ? RSS ಅನ್ನು ಬ್ಯಾನ್ ಮಾಡ್ತೀನಿ, RSSನ ಚಟುವಟಿಕೆ ನಿಷೇಧ ಮಾಡ್ತೀನಿ ಅಂತ ಹೇಳೋಕ್ಕೆ ಬಹಳ ತಾಕತ್ತು ಬೇಕು, ಅದರದ್ದೊಂದು ಬಹಳ ಧೈರ್ಯ ಬೇಕು. ಆಗೋದಿಲ್ಲ. ಯಾಕೆಂದರೆ RSS ಸಮಾಜದೊಳಗಡೆ ವಿಲೀನ ಆಗಿರುವಂಥದ್ದು. ಗುರೂಜಿಯವರ ಕಲ್ಪನೆ ಏನಿತ್ತು, RSS ಕೆಲಸ ಯಾವಾಗ ಮುಗಿಯುತ್ತೆ, RSSನ ಚಟುವಟಿಕೆ ಒಟ್ಟು ಯೋಚನೆಗಳು, ಸಂಗತಿಗಳೇನಿದೆ ಅದೆಲ್ಲ ನಿಲ್ಲದೆ ಯಾವಾಗ ಅಂತ ಕೇಳಿದಾಗ ಅವ್ರು ಹೇಳಿದರು, ಸಂಘ ಸಮಾಜದಲ್ಲಿ ವಿಲೀನ ಆದಾಗ ಅನ್ನೋಂಥ ಮಾತನ್ನು. ಇವತ್ತು ಆ ಸ್ಥಿತಿ ನೋಡ್ತಾ ಇದ್ದೆ ನಾವು. ಸೊ ಹಾಗಾಗಿ ಇವತ್ತು ಅವರಿಗೆ ತಡ್ಕೊಳ್ಳೋಕ್ಕಾಗದೆ ಈ ಕೆಲಸಕ್ಕೆ ಏನೋ ಕೈ ಹಾಕಕ್ಕೆ ಹೋಗಿದ್ದಾರೆ. ಒಂದೊಂದು ಸರಿ ಅನಿಸುತ್ತೆ ಮಂಗನ ಕೈಯಲ್ಲಿ ಮಾಣಿಕ್ಯ ಸಿಕ್ಬಿಟ್ಟಿದೆ ಅಂಥೇಳಿ, ಅಧಿಕಾರ ಸಿಕ್ಕಿದೆ ಅಂಥೇಳಿ ಮನಸ್ಸಿಗೆ ಬಂದಂಗೆ ನಡ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಈ ಕಾನೂನೆಲ್ಲ ಇದೆಯಲ್ಲ, ಇದೇನು ಇವತ್ತು ನೆನ್ನೆ ಮಾಡಿದ ಆದೇಶ ಅಲ್ಲ, ಅದು ಭಾಳ ಮುಂಚಿಂದ ಇದೆ, 2013ರಿಂದಲೇ ಇದೆ, ಅದಕ್ಕಿಂತ ಹಿಂದಿಂದ ಇದೆ. ಈಗೇನು ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡ್ತಾರಲ್ಲ, ಇದೊಂಥರ ಅಗ್ನಿ ಹಾಕಿಸ್ಕೊಳ್ಳೋಂಥ ಕೆಲಸವನ್ನು ಮಾಡಿದ್ದಾರೆ. ಮಾಡಲಿ, ಸಂಘದ ಕಾರ್ಯ ಯಾರೂ ಕೂಡ ಅದನ್ನು ನಿಲ್ಸೋಕ್ಕೆ ಸಾಧ್ಯ ಇಲ್ಲ ಇವತ್ತು. ಹಾಗಾಗಿ ಇವತ್ತು ಕೂಡ ಸರ್ಕಾರಿ ಜಾಗಗಳಲ್ಲಿ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ, ಒಂದು ಸರಿ ಗುಮಾನಿ ಇದೆ ನನಗೆ, ಈ ಸರ್ಕಾರಿ ಆಸ್ತಿಗಳನ್ನೆಲ್ಲ ಈ ಥರ ಐಡೆಂಟಿಫೈ ಮಾಡ್ತಿರೋದು ನೋಡಿಬಿಟ್ರೆ ಅದೂ ವಕ್ಫಿಗೆ ಏನಾದ್ರು ಬರೆದು ಬಿಡ್ತಾರೇನೋ ಅಂತ ಇದೊಂದು ಭಯ ಇದೆ ನಮಗೆ. ಯಾಕೆಂದರೆ ಅದನ್ನು ಮಾಡಬೇಕಾದ್ರೆ ಏನೂ ಇವರಿಗೆ ಏನು ಅನ್ನಿಸ್ಲೇ ಇಲ್ಲ. ಸಂಘದ ಶಾಖೆ 1 ಗಂಟೆ ಶಾಖೆ ಮಾಡಲಿಕ್ಕೆ, ದೇಶಭಕ್ತಿಯನ್ನು ಕಲಿಸ್ಲಿಕ್ಕೆ, ಯೋಗ ವ್ಯಾಯಾಮಗಳನ್ನು ಮಾಡಲಿಕ್ಕೆ 1 ಗಂಟೆ ತಡ್ಕೊಳ್ಳೋಕ್ಕೆ ತಾಕತ್ತು ಇಲ್ಲದೆ ಇರೋಂಥ ಸರ್ಕಾರ ಇದಾಗಿಬಿಟ್ರೆ ಈ ಸರ್ಕಾರದಿಂದ ಏನೂ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿದು ಹಿಂಭಾಗದಿಂದ ಈ ರೀತಿಯ ಒಂದು ಕುತಂತ್ರದ ಮೂಲಕ ಏನೋ ಮಾಡಬೇಕು ಹೊರಟಿದ್ದಾರೆ. ಇದು ಸಾಧ್ಯ ಇಲ್ಲ. ಇನ್ನೇನು ಪರ್ಮನೆಂಟ್ ಅಲ್ಲ. ನಾವು ಬರ್ತೇವೆ ಅಧಿಕಾರಕ್ಕೆ ಬಂದಾಗ ಏನು ಮಾಡಬೇಕು ಮಾಡಿ. ಅವರು ವೈಚಾರಿಕವಾಗಿ ನಮ್ಮನ್ನು ಮೊದಲಿಂದನೂ ಕಾಂಗ್ರೆಸ್ ವಿರೋಧ ಮಾಡ್ಕೊಂಡು ಬಂದಿದೆ. ವೈಚಾರಿಕ ವಿರೋಧ ಮಾಡಲಿ, ಆದರೆ ಸಂವಿಧಾನ ಇದೆಯಲ್ಲ, ಸಂವಿಧಾನಕ್ಕೆ ವಿರೋಧ ಮಾಡಲಿಕ್ಕೆ ಅವರಿಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲ, ಯಾವುದೇ ರೀತಿಯ ಅಧಿಕಾರ ಇಲ್ಲ ಅವರಿಗೆ. ಸಂವಿಧಾನವನ್ನು ಹೇಗೆ ಬೇಕೋ, ನನಗೆ ಹೇಗೆ ಬೇಕೋ ಆಗಿ ತಿರ್ಚಕ್ಕೆ ಬರೋದಿಲ್ಲ. ಅದರೊಳಗಡೆ ಲಿಬರ್ಟಿ ಕೊಟ್ಟಿದೆ ನಮಗೆ. ಸಂಘದ ಶಾಖೆಗಳನ್ನು ಮಾಡೋಕ್ಕೂ ಅವಕಾಶ ಇದೆ, ಬೇರೆ ಬೇರೆ ಸ್ವಯಂ ಪ್ರೇರಿತ ಸಂಘಟನೆಗಳು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ.
ಸಂವಿಧಾನದ ವಿರುದ್ಧವಾಗಿ ನೀವು ಈ ರೀತಿ ಒಂದು ಕಾರ್ಯವನ್ನು ಕ್ಯಾಬಿನೆಟ್ ಮೂಲಕ ಮಾಡುವಂಥದ್ದು ಇದೆಯಲ್ಲ, ಇದು ಸಂವಿಧಾನ ವಿರೋಧಿ ಕೃತ್ಯ ಅಂತೇಳಿ ನಾನು ಭಾವಿಸ್ತೇನೆ. ಅದಕ್ಕೆ ಹೇಳ್ತಿರೋದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಸಮಾಜಮುಖಿ ಆಗಿರೋಂಥ ಕಾರ್ಯವನ್ನು ಮಾಡ್ತಿರೋಂಥ ಸಂದರ್ಭದೊಳಗಡೆ ಇದಕ್ಕಿನ್ನೇನು ನಿಮ್ಮ ಅಪ್ಪನ ಮೇಲೆ ಒಪ್ಪಿಗೆ ಬೇಕಾಗಿಲ್ಲ ನನಗೆ. ಇದು ಸರ್ಕಾರದ ಸಂವಿಧಾನಬದ್ಧವಾಗಿ ಕಾರ್ಯ ಮಾಡುವಂಥ ಎಲ್ಲ ಸಂಗತಿಗಳನ್ನು RSS ಜೋಡಿಸ್ಕೊಂಡಿದೆ. ಅದ್ರ ಪ್ರಕಾರನೇ ಮಾಡ್ತಾ ಇರೋದು. ಈಗೇನು ಹೊಸದಾಗಿ ನಿಮಗೇನು ಅನಿಸುತ್ತ ತಕ್ಷಣ ಬಂದು ಒಂದು ಪ್ರಶ್ನೆ ಕೇಳೋದಲ್ಲ ನೀವು. ಹಾಗಾಗಿ ಸಂಘದ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡುವಂಥದ್ದು, ನಾವು ನೋಂದಣಿ ಮಾಡ್ಕೊಂಡಿಲ್ಲ, ಆಗಿಂದ 25ರಲ್ಲಿ ಪ್ರಾರಂಭ ಆಗಿರೋದು ಸಂಘ ಇದು. 25ರಲ್ಲಿ 100 ವರ್ಷ ಆದಮೇಲೆ ಈ ಪ್ರಶ್ನೆ ಶುರು ಆಯ್ತಾ ನಿನಗೆ? ಇದಕ್ಕೆ ಸಿಟ್ಟು ಬರೋದು ನಮಗೆ. 100 ವರ್ಷ ಆಗಿರೋ ಸಂದರ್ಭಗಳಲ್ಲಿ ನಿನಗೆ ನೋಂದಣಿ ಪಂದಣಿ ಎಲ್ಲ ಯಾಕೆ ಬೇಕು? ಕಾನೂನುಬದ್ಧವಾಗಿ ಏನೇನು ನಡಿಬೇಕು ಎಲ್ಲ ನಡೆದಿದೆ, ಇನ್ನು ಮುಂದೂ ನಡೆಯುತ್ತೆ. ಇದನ್ನು ತಿಪ್ಪುರ್ಲಾಗ ಹಾಕಿದ್ರು ಸಂಘದ ಚಟುವಟಿಕೆ, RSSನ ಚಟುವಟಿಕೆ ನಿಲ್ಲಿಸೋಕ್ಕೆ ಯಾರಿಗೆ ಬ್ರಹ್ಮನ ಕೈಯಲ್ಲೂ ಸಾಧ್ಯ ಇಲ್ಲದಿರೋಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಯಾಕಂದರೆ ಬ್ರಹ್ಮ ಒಪ್ಕೊಂಡಾಗೋಗ್ಬಿಟ್ಟಿದೆ ಇದು ದೇವ್ರ ಕೆಲಸ ಅಂಥೇಳಿ. ನನ್ನ ಕೆಲಸ ಮಾಡ್ತಾ ಇದ್ದಾರೆ ಬಿಡು ಅಂತ ಬ್ರಹ್ಮನೂ ಒಪ್ಕೊಂಡ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಇವತ್ತು ಯಾವುದೇ ಕಾರಣಕ್ಕೂ ಈ ರೀತಿಯ ಅನಿಷ್ಟತನದ ಮಾತುಗಳು, ಅನಿಷ್ಟ ರೀತಿಯ ಯೋಚನೆಗಳಿದೆಯಲ್ಲ, ಇದನ್ನು ಕೈ ಬಿಡಬೇಕು ಕಾಂಗ್ರೆಸ್. ಅದಕ್ಕೆ ನಾನು ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತಾ ಇದ್ದೇನೆ. ಅವತ್ತು ಹೇಳಿದ್ರು ಇದೇ ಕಾಂಗ್ರೆಸ್, ಇವತ್ತಿಂದ ಅಲ್ಲ ಸರ್. ಇದು ಸಂಘವನ್ನು ಮಟ್ಟ ಹಾಕಬೇಕು ಅಂತೇಳಿ ನೆಹರೂರವ್ರ ಕಾಲದಿಂದ ನಡೆದಿರೋಂಥ ಸಂಗತಿಗಳಿದು. ನೆಹರೂನೇ ಹೇಳಿದ್ರಲ್ಲ ಅವತ್ತು, 1 ಇಂಚು ನೆಲದಲ್ಲಿ, ಈ ದೇಶದ ಯಾವುದೇ 1 ಇಂಚು ನೆಲದಲ್ಲೂ ಕೂಡ ಭಗವಧ್ವಜನ ಹಾರಿಸ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದರು. ಇವತ್ತು ಎಷ್ಟೆಷ್ಟು ಇಂಚಲ್ಲಿ ಅಂತೇಳಿ ಲೆಕ್ಕ ಮಾಡಬೇಕು ಕಾಂಗ್ರೆಸ್ನವ್ರು. ಆಗೋದಿಲ್ಲ ರೀ. ನೆಹರು ಹೇಳಿದ್ದೇ ಮಾಡೋಕ್ಕಾಗಲಿಲ್ಲ. ಇನ್ನು ಇಂದಿರಾ ಗಾಂಧಿ ಬಂದರು, ಅವ್ರು ಹೇಳಿದ್ದು ಮಾಡೋಕ್ಕಾಗಲಿಲ್ಲ. ನೀನು ಯಾವ ತೋತ್ಲಾಂಡಿ? ಆಗೋದಿಲ್ಲ. ಇದು ಸಂಘದ ಕಾರ್ಯ ಅಂತ ಹೇಳಿದ್ರೆ ಇದು ಈಶ ಕಾರ್ಯ ಅಂತ ನಂಬಿರೋದು. ಈಶ ಕಾರ್ಯ ಮಾಡ್ತಿರ್ಬೇಕಾದ್ರೆ ಯಾರು ಅಡ್ಡಿ ಆತಂಕ ಬಂದರೂ ಕೂಡ ಮೊಯ್ನ ಭಸ್ಮಾಸುರ ಆಟವನ್ನು ನೋಡಿದಿರಲ್ಲ ನೀವು. ಹೋಗಲಿ ಅಂತ ಸರ್ಕಾರ ಬಂದಿದೆ ಅಂತೇಳಿ ಇಷ್ಟು ಗಾಂಚಲಿ ಮಾಡಿದ್ರೆ ಮುಂದಿನ ಸರಿ ನೀವು ಇರೋದೇ ಇಲ್ಲ. ಮೊಯ್ನ ಭಸ್ಮಾಸುರನ ಕತೆ ಕೇಳಿದಿರಲ್ಲ, ಅದೇ ಈಶ್ವರ ಬಂದು ನಿಮ್ಮ ತಲೆ ಮೇಲೆ ಕೈ ಇಟ್ಟು ಭಸ್ಮ ಮಾಡ್ತಾನೆ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. ನಾವು ಯಾವುದನ್ನು ಸಂಘಕ್ಕೆ ಬರ್ಕೊಡಿ ಅಂತ ಕೇಳಿಲ್ಲ, ವಕ್ಫಿಗೆ ಬರ್ಕೊಟ್ಟಿದ್ದೀರಲ್ಲ ಆ ರೀತಿ ಬರ್ಕೊಡಿ ಅಂತ ನಾವು ಯಾವುದನ್ನು ಕೇಳಿಲ್ಲ, ಕೇಳೋದೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸಂಘದ ಕಾರ್ಯ 1 ಗಂಟೆ ಸಾರ್ವಜನಿಕ ಜಾಗದಲ್ಲೇ ನಡೆಯುತ್ತೆ. ನೀನು ನಮಾಜ್ ಮಾಡ್ಬೋದು, ಸಂಘ ಶಾಖೆ ಮಾಡೋಂಗಿಲ್ವಾ? ಸರ್ಕಾರಿ ಜಾಗಗಳಲ್ಲಿ ನೀವು ನಮಾಜ್ ಮಾಡ್ಬೋದು ಅನ್ನೋದಾದರೆ ನಾವು ಸಂಘ ಶಾಖೆ ಮಾಡಬಾರ್ದಾ? ಇದೆಲ್ಲ ಕಾಂಗ್ರೆಸ್ಸಿನ ದುರ್ನೀತಿ, ದುರಾಡಳಿತ, ದುರ್ನಡತೆ ಇದೆಯಲ್ಲ, ಇದು ಹಿಂದೂ ಸಮಾಜ ಸಹಿಸೋದಿಲ್ಲ ಯಾವುದೇ ಕಾರಣಕ್ಕೂ. ನೀವೇನು ಕಾನೂನು ಮಾಡಿ, ಅದಕ್ಕೆ ಹೇಳಿದೆ ನಾನು ಅವಾಗಲೇ, ಒಂದು ತಾಕತ್ತು ಬೇಕು ಅದಕ್ಕೆ ಅಂತ. ಅದಿಲ್ಲ.